ನಮಸ್ಕಾರ ಸರ್. ನಮಸ್ತೆ. MLS ಡಿಸ್ಟ್ರಿಬ್ಯೂಟರ್ ಆಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಬ್ರದರ್ಗೆ ಒಂದು ಆರೋಗ್ಯ ಸಮಸ್ಯೆ ಇತ್ತು. ಆರೋಗ್ಯ ಸಮಸ್ಯೆ ಇದ್ದಾಗ ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ ನಂತರ ಅವರು ಪ್ರೋಗ್ರಾಮ್ ಬಂದು ನೋಡಿದಾದ ಬಳಿಕ ಅಲ್ಲಿ ಇರುವಂಥ ಪ್ರಾಡಕ್ಟ್ ಬಗ್ಗೆ ಅವ್ರ ಬಾಯಿಂದನೇ ಕೇಳಿ ಹೆಲ್ತ್ ಇಶ್ಯೂಸ್ ಏನೇನಿದೆ ಅನ್ನೋದು ಅವರೇ ಹೇಳ್ತಾರೆ. ಅವ್ರ ಬಾಯಿಂದ ಸ್ವಲ್ಪ ಕೇಳಿ ಸರ್. ಮಾದೇವಪ್ಪ ಸರ್, ನೀವೇ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಲೈಫ್ ಸ್ಟೈಲ್ಗೆ ನಮಸ್ಕಾರ. ನಾನು ಡ್ರೈವಿಂಗ್ ಮಾಡೋಕತ್ತಿ 23 ವರ್ಷ ಆಯಿತು. ನನಗೆ ಬ್ಯಾಕ್ ಬೋನು, ಮೊಣಕಾಲು ಪೇನು ಇದೆಲ್ಲ ಹೆಲ್ತ್ ಬಗ್ಗೆ ಭಾಳ ನನಗೆ ಪೇನ್ ಇತ್ತು. ಯಾವ ಇಂಗ್ಲೀಷ್ ಮೆಡಿಸಿನ್ ಅದು ಇದು ತೊಗೊಂಡ್ರೆ ಯಾವುದಕ್ಕೂ ಆರಾಮಾಗ್ತಿದ್ದಿಲ್ಲ. ನಾನು ಮೈ ಲೈಫ್ ಸ್ಟೈಲಿಂದ ನಮ್ಮ ತಮ್ಮನ ಹತ್ರ ಅವ್ರ ವತಿಯಿಂದ ನಾನು ಮೈ ಲೈಫ್ ಸ್ಟೈಲ್ಗೆ ಜಾಯ್ನ್ ಆದೆ. ಅವ್ರ ಕಡೆಯಿಂದ ಮೆಡಿಸಿನ್ ತರಿಸ್ಕೊಂಡೆ. ಮೆಡಿಸಿನ್ ತೊಗೊಂಡ್ಮೇಲೆ ನನಗೆ 20 ದಿನದಲ್ಲಿ ರಿಸಲ್ಟ್ ಬಂತು. ಆರಾಮಾಗಿದ್ದೀನಿ. ಈಗ ಮೊದಲು ನನಗೆ ಏನು ಪೇನ್ ಇಲ್ಲ, ಏನಿಲ್ಲ, ಅಡ್ಡಿ ಇಲ್ಲ. ಮೈ ಲೈಫ್ ಸ್ಟೈಲ್ ಒಳಗೆ ಮೆಡಿಸಿನ್ ತೊಗೊಳಕ್ಕೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಸರ್? ಈ ಪ್ರಾಡಕ್ಟ್ ಸರ್ ನ್ಯಾಟ್ಚೇಮ್ ಅಂತೇಳಿ. ಹಾಂ, TCM, ಹಾಂ. ಇನ್ನೊಂದು ನೋವೇದನ ಕ್ಯಾಪ್ಸೂಲ್. ನೋವೇದನ. ಅದೆರಡು ಪ್ರಾಡಕ್ಟ್ ಯೂಸ್ ಮಾಡಿ. 2 ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದೀನಿ. ಎಷ್ಟು ದಿನದಿಂದ ಉಪಯೋಗಿಸ್ತಾ ಇದ್ದೀರಾ? ಇದು 20 ದಿವಸದಿಂದ ಸರ್. 20 ದಿವಸದಿಂದ. ಅದ್ರ ಜೊತೆಗೆ ಒಂದು 3-4 ಸ್ಯಾಶೆಟ್ಟು 95 ತೊಗೊಂಡಿದ್ದೀರಾ? ಜ್ಯೂಸ್ ತೊಗೊಂಡಿದ್ದೀರಾ? ಚೆನ್ನಾಗಿದೆ, ಅಡ್ಡಿ. ಹಾಂ. ಆ 95 ಯಾರಿಗೆ ತೊಗೊಂಡಿದ್ದು? ಇದು ನಮ್ಮ ಮಿಸ್ಸಸ್ಸಿಗೆ ತೊಗೊಂಡಿರೋದು. ಅವ್ರಿಗೆ ಏನು ಸಮಸ್ಯೆ ಇತ್ತು? ಇವ್ರಿಗೆ ಸಮಸ್ಯೆ ತಲೆನೋವು. ಹಾಂ. 15 ವರ್ಷದಿಂದ ತಲೆನೋವು ಇರೋದು. ಅವ್ರಿಗೆ ಯಾವ ಮೆಡಿಸಿನ್ ತೋರಿಸಿದ್ರು, ಎಲ್ಲಿ ದವಾಖಾನಿಗೆ ತೋರಿಸಿದ್ರು, ಎಷ್ಟು ಇಂಜೆಕ್ಷನ್ ಮಾಡಿಸಿದ್ರು, ಎಲ್ಲಿ ಆರಾಮಾಗಲಿಲ್ಲ ಅವ್ರಿಗೆ. ಅದ್ರ ಸಂಬಂಧ ನಾನೇ ಮೀಟಿಂಗ್ ಹೋಗಿದ್ದೆ, ಇದು ಮೈ ಲೈಫ್ ಸ್ಟೈಲಿಗೆ. ಅಲ್ಲಿ ಹೋದಲ್ಲಿ ನನಗೆ ಎಲ್ಲ ತಿಳಿಸ್ಕೊಟ್ರು ಸರ್. ಅಲ್ಲಿ ಜಾಯ್ನ್ ಆಗಿದೆ. ಇದು ಮೆಡಿಸಿನ್ ತೊಗೊಂಬಂದೆ. ಹಾಂ ಸರ್. ನಮ್ಮ ಮೆಡಿಸಿನ್ ಇದು ಮೇಡಮ್ ಕೊಡಕತ್ತು ಒಂದು 20 ದಿವಸದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಆರಾಮಾಗಿದೆ. ಅವ್ರೇನೇನು ಉಪಯೋಗಿಸ್ತಾ ಇದ್ದಾರೆ? ಇದು ಉಪಯೋಗಿಸ್ತಿದ್ದಾರೆ ನಮ್ಮ ಮಿಸ್ಸಸ್ ಅವರು. 95. ಹಾಂ. ಇದು ಫೈಟ್ ಸ್ಟ್ರೆಸ್ ಹಾಂ, ಇದು ಯೂಸ್ ಮಾಡ್ತಾ ಇದ್ರು ಅವರು. ಹಾಂ. ಇದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಂ. ಮೇಡಮ್ ಅವರು ಆರಾಮಿದ್ದಾರೆ ಈಗ. ಮೇಡಮ್ ಮಾತಾಡಬೇಕು. ಮಾತಾಡಿ. ನಮಸ್ತೆ ಮೇಡಮ್. ನಿಮ್ಗೆ ಎಷ್ಟು ವರ್ಷದಿಂದ ಇದು ತಲೆನೋವು ಅನ್ನೋದಿತ್ತು? ನನಗೆ 15 ವರ್ಷದಿಂದ ತಲೆನೋವು ಇತ್ತು. 15 ವರ್ಷದಿಂದ ತಲೆನೋವು ಇದ್ರೆ 15 ವರ್ಷದಲ್ಲಿ ನೀವು ಎಷ್ಟೆಲ್ಲ ಆಸ್ಪತ್ರೆಗೆ ತೋರಿಸಿದ್ರ? ಮುಂದೆ ಎಷ್ಟು ನಿಮ್ದು ಖರ್ಚು ವೆಚ್ಚ ಆಗಿದೆ? ಅಲ್ಲಿ ತೋರಿಸಿದ್ದಕ್ಕೂ ಇಲ್ಲಿ ಇದನ್ನ ಈಗ ತಗೊಳಕತ್ತಲ್ಲ, ಇದು ಎಷ್ಟು ದಿನದ ತಗೊಂಡ್ರಿ ಅನ್ನೋದು ಸ್ವಲ್ಪ ಖರ್ಚು ಅಂತಂದ್ರೆ ಡೈಲಿ ನನಗೊಂದು ಮಾತ್ರೆ ಬೇಕೇ ಬೇಕು. ಹಾಗಾಗಿ ನಾನು ಫಾರ್ಮಸಿನಲ್ಲಿ ಹೋದ್ರೆ ನನಗೆ ತಲೆನೋವು ಬಂದ್ರು ಅಂತ ಹೇಳಿ ಅವ್ರ ಕರೀತಾರ. ನನ್ನ ಹೆಸರು ನೆನಪಿಲ್ಲ ಅವ್ರಿಗೆ, ತಲೆನೋವು ಅಂತ ಹೇಳಿ ಕರೀತಾರ ಅವ್ರು ನನಗೆ. ಆಮೇಲೆ ಎಲ್ಲಿ ಡಾಕ್ಟರ್ ಕಣ್ಣಿಂದ ಏನೋ ಸಮಸ್ಯೆ ಇರಬೇಕು, ಕಣ್ಣಿಗೆ ಏನೋ ಚಸ್ಮಾ ಬಂದಿರ್ಬೋದು ಅಂತ ನನ್ನ ಫ್ರೆಂಡ್ಸ್ ಹೇಳಿದಾಗ 3-4 ಸರಿ ಟೆಸ್ಟ್ ಮಾಡ್ಸೇನಿ ಕಣ್ಣಿಂದ. ಏನು ಪ್ರಾಬ್ಲಮ್, ನಿಮ್ಮ ಕಣ್ಣು ಚೆನ್ನಾಗಿದೆ ಅಂತ ಹೇಳಿದ್ರ. ಆಮೇಲೆ ಭಾಳ ವಿಪರೀತ ಆದ್ಮೇಲಂತೂ ಇತ್ತಿತ್ಲಾಗ ಒಬ್ರು ಬ್ರೈನ್ ಇದನ್ನ ಮಾಡಿಸಿದೆ, ಸ್ಕ್ಯಾನ್. 5000 ಹಾಕಿ ಇದನ್ನ ಸ್ಕ್ಯಾನ್ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಬಂದಿಲ್ಲ. ಸ್ವಲ್ಪ ಸೈಲೆಂಟ್ ಆಗಿ ಮೆಡಿಟೇಷನ್ ಮಾಡ್ರಿ ಅಂತ ಹೇಳಿದ್ರು. ಬಟ್ ಏನು ವರ್ಕ್ ಆಗ್ಲಿಲ್ಲ ನನಗೆ. ವರ್ಕ್ ಆಗ್ಲಾಗ ನಾನು ಸ್ವಲ್ಪ ಹುಷಾರಿಲ್ಲ ಅಂತ ಇತ್ತೀಚೆಗೆ ಒಂದು 20 ಡೇಸ್ ಬ್ಯಾಕ್ ನಮ್ಮ ತವ್ರ ಮನೆಗೆ ಹೋದಾಗ ನಮ್ಮ ಹಸ್ಬೆಂಡ್ ನಮ್ಮ ಮೈದ್ನಾರ್ ಮುಖಾಂತರ ಒಂದು ಮೈ ಲೈಫ್ ಸ್ಟೈಲ್ಗೆ ಮೀಟಿಂಗ್ ಹೋಗಿದ್ರು. ನಾನು ಅವಾಗ ಹೇಳಿದೆ ಅಲ್ಲೆಲ್ಲ ಯಾಕೆ ಹೋಗಿ ಅಂತ. ಅವ್ರು ನಾನು ಬರೋ ಹೊತ್ತಿಗೆ ಅಂದ್ರೆ ಇದು ಪರ್ಚೇಸ್ ಮಾಡಿ ಇಟ್ಟಿದ್ರು. ಬಂದ್ಮೇಲೇನು ನಂಗೆ ಊರಿಂದ ಅಲ್ಲಿಂದ ಟ್ರಾವೆಲ್ ಮಾಡಿ ಬಂದ ತಕ್ಷಣ ತಲೆನೋವು ಬಂದು 2 ದಿನ ಮಲಗಿದ್ದೆ. ಮಾರ್ನಿಂಗ್ 5 ಗಂಟೆಗೆ ಈ ಮೆಡಿಸಿನ್ ಕೊಟ್ಟಿದ್ರು ನನಗೆ ಒಂದಿನ ಗ್ಲಾಸಿಗೆ ಹಾಕಿ, ತಲೆನೋವು ಕಮ್ಮಿ ಆಗ್ತದ ಅಂತ ಹೇಳಿ. ಇದು ಆಮೇಲೆ ಇದು ಸ್ಟ್ರೆಸ್ ಅಂತ ಇದೊಂದು ಕುಡಿ 8 ದಿನ ನೋಡೋಣ ಅಂತಂದ್ರು. ನಾನ್ ತಗೋಕತ್ 18 ದಿನ ಆಯ್ತು. ಒಂದೇ ದಿನ ತಲೆನೋವು ಬಂದಿಲ್ಲ. ಮೈಂಡ್ ಇಷ್ಟು ಪೀಸ್ಫುಲ್ ಇರತ್ತಂದ್ರೆ ಸ್ವಲ್ಪ ಕೋಪನೂ ಬರಲ್ಲ. ಇಲ್ಲ ಮೊದ್ಲು ಕೋಪ ಬಂದ್ ಮನೇಲಿ ಕಿರ್ಚಾಡ್ತಿದ್ದೆ, ಮಕ್ಕಳ ಜೊತೆ ಜಗಳ ತೆಗಿತಿದ್ದೆ, ಏನೇ ಅವ್ರು ಸ್ವಲ್ಪ ಮಾಡಿದ್ರು ಜೋರಾಗಿ ಚಿರ್ತಿದ್ದೆ ಮನೇಲೆ. ಬಟ್ ಇವಾಗ ಏನಿಲ್ಲ, ಮೈಂಡ್ ಕೂಲ್ ಇದೆ, ಫುಲ್ ಆಕ್ಟಿವ್ ಇದ್ದೇನೆ. ಮೊದ್ಲು ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಸುಸ್ತಾಗದ, ಇಲ್ಲ ಏನೋ ಒಂದು ಮಲ್ಕೊಂಡ್ಬಿಡ್ತಿದ್ದೆ. ಇವಾಗ ಬೆಳಿಗ್ಗೆ ಮಾರ್ನಿಂಗ್ ಎದ್ದೆ ಅಂದ್ರೆ ನೈಟ್ 11ರವರೆಗೂ ನಾನು ನಿದ್ದೆ ಮಾಡಲ್ಲ. ಆರಾಮಿದ್ದೀನಿ, ಫುಲ್ ಹ್ಯಾಪಿ ಇದ್ದೀನಿ. ಜಸ್ಟ್ ಒಂದು 18-20 ದಿನ ಆಯ್ತು ಅಷ್ಟೇ. ಒಂದಿನೂ ತಲೆನೋವು ಬಂದಿಲ್ಲ. ಈಗ ಆರಾಮ್ ಬಸ್ನಲ್ಲಿ ಟ್ರಾವೆಲ್ ಮಾಡ್ತೀನಿ. ಇಲ್ಲ ಮೊದಲು ಹೊರಗಡೆ ಮಂದಿ ಇದ್ರೆ ಹೊರಗೆ ಹೋಗ್ತಿರ್ಕಿಲ್ಲ, ಬಿಸಿಲಿದ್ರೆ ಹೋಗ್ತಿರ್ಲಿಲ್ಲ. ಈಗ ಆರಾಮಾಗಿ ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೇನೆ. ಫುಲ್ ಹ್ಯಾಪಿ ಇದ್ದೇನೆ ಇವಾಗ ಇದು ಯೂಸ್ ಮಾಡಿದ್ದು.
ಮೇಡಮ್ ಅದು ಎಷ್ಟು ಬಾಕ್ಸ್ ಯೂಸ್ ಮಾಡಿದ್ದೀರಾ ಮೇಡಮ್ ಅದು? ಈಗ ಸರ್ ಇನ್ನೂ ಒಂದು 8 ಉಳ್ದಾವ್ ನೋಡ್ರಿ ಸರ್ ಬರೀ. ಒಂದು ಬಾಕ್ಸು ಪೂರ್ತಿ ಯೂಸ್ ಮಾಡಿಲ್ಲ, ಇಲ್ಲ ಸರ್, ಅದರಲ್ಲೂ ನಿಮ್ಮ ಯಜಮಾನ್ರು 3-4 ಉಪಯೋಗಿಸಿದ್ದಾರೆ. ಅವರು ಕುಡ್ದಿದ್ದಾರೆ ನಾವು ಊರಿದಾಗ. ಬಟ್ ಇವಾಗ ಫುಲ್ ಹ್ಯಾಪಿ ಅದೀನಿ ಸರ್ ನಾನು. ಏನು ತಲೆನೋವು ಅನ್ನೋದೇ ಇಲ್ಲ ಇವಾಗ. ಮತ್ತೆ ಎಂತೆಲ್ಲ ಬಂದಿಲ್ಲ. ಹ್ಞೂ ಸರ್. ಸರ್ ಇದನ್ನ ಯೂಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಯಾರಾದ್ರೂ ಮೀಟ್ ಆಗಕ್ ಬರ್ತೇವಿ, ಯಾರಾದ್ರೂ ನೀವು ಎಲ್ಲಿದ್ದೀರಾ ಅಂತ ನಾನೇ ಸುಮಾರು ಸಾರಿ ಕೇಳಿದ್ದೀನಿ. ಮನೆಗೆ ಬರ್ತೀವಿ, ಲೊಕೇಶನ್ ಕಳ್ಸಂದ ಫೋನ್ ಸ್ವಿಚ್ ಆಫ್ ಮಾಡೀನಿ. ಸರಿ ಅದು ಯಾಕಂತ ಹೇಳ್ಬೋದಾ? ಯಾಕಂದ್ರೆ ಬಂದ್ರೆ ಒಂದೊಂದು ತಾಸು ಏನಾರು ತಲೆನೋವು ನಂಗೆ ತಲೆನೋವು ಇರ್ತಿತ್ತು, ಯಾವಾಗ ಬರ್ತಾನೆ ಅಂದಾಗ. ಇನ್ನು ಮನೆಗೆ ಬಂದ್ರೆ ಅತಿಥಿ ಸತ್ಕಾರ ಮಾಡ್ಲೇಬೇಕು. ಯಾಕಪ್ಪ ಬರ್ತಾರ, ಹೋಗ್ಲಿ ಬಿಡ, ಮನೆ ಅಡ್ರೆಸ್ ಕೊಡ್ಲಿಕ್ಕೆ ಅವರೇ ಬರಲ್ಲ ಅನ್ಕೊಂಡು ಫೋನೇ ರಿಸೀವ್ ಮಾಡಿಲ್ಲ. ಬಟ್ ಇವತ್ತು ಆರಾಮದೀವಿ, ನಾವೇ ಮನೆ ಕರ್ಸ್ಕೊಂಡು ಆರಾಮ್ ಟೈಮ್ ಸ್ಪೆಂಡ್ ಮಾಡೇವಿ ಇವತ್ತು ಇಡೀ ದಿನ. ಭಾಳ ಹ್ಯಾಪಿ ಇದೆ. ಭಾಳ ಥ್ಯಾಂಕ್ಸ್. ಅವಾಗ ತಲೆನೋವು ಇದ್ದದಕ್ಕೆ ಮನೆಗೆ ಕರ್ಸ್ಕೊಳಕ್ಕೆ ನೀವು ಯಾರು ಬಂದ್ರ ನಾವು ಮಾತಾಡ್ಬೇಕು, ಅವ್ರ ಜೊತೆ ಕುತ್ಕೋಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು. ಅವರ ಬರ್ಲಿಲ್ಲ ಅಂದ್ರೆ ಸುಮ್ಮನೆ ಅಂತೇಳಿ ಫೋನಾಗ ಎತ್ತರ್ಕಿಲ್ಲ ನಾನು. ಸೊ ಇವಾಗ ಹೆಂಗ್ ಅನಿಸ್ತದೆ ಇದನ್ನೆಲ್ಲ ಯೂಸ್ ಮಾಡಿದ್ದೀರಾ? ಯೂಸ್ ಮಾಡಿಂದ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ? ಇನ್ನೂ ಹೆಚ್ಚಿಂದ ಯಾರೇ ಆಗಲಿ, ಯಾವುದೇ ಏಜ್ ಇರಲಿ, ಯೂಸ್ ಮಾಡಿದ್ರೆ ಫುಲ್ ಇಡೀ ದಿನ ಎನರ್ಜಿ ಇರ್ಬೋದು, ಎಲ್ಲ ಕೆಲಸ ನೀವೇ ಮಾಡ್ಕೋಬೋದು. ಮೈಂಡ್ ಪೀಸ್ಫುಲ್ ಇರುತ್ತೆ, ಯಾವ ಟೆನ್ಷನ್ ಇರಲ್ಲ, ಆರೋಗ್ಯವಾಗಿರ್ಬೋದು. ಅದಕ್ಕಷ್ಟೇ ನಾನೇ 15 ವರ್ಷದಿಂದ ತಲೆನೋವು ಇತ್ತು, ಬಟ್ 18 ದಿನದಲ್ಲಿ ಹೋಗಿದ್ದೆ ಫುಲ್ ಕಂಪ್ಲೀಟ್. ಮತ್ತೆ ಇದನ್ನು ನಿಮ್ಮ ಇನ್ನೂ ಸುಮಾರು ಜನ ಫ್ರೆಂಡ್ಸ್ಗಳಿಗೂ ರೆಫರ್ ಮಾಡಿದ್ದೀನಿ. ಇವತ್ತು 3-4 ಜನ ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಹೋಗಿದ್ದಾರೆ. ಆಮೇಲೆ ಒಬ್ರು ನನ್ನ ಹತ್ರ ಇದ್ರ ತರಿಸ್ಕೊಡು ಅಂತ ಹೇಳಿದ್ದಾರೆ. ನನ್ನ ಫ್ರೆಂಡ್ ಸರ್ಕಲ್ ನ ಹೇಳಿ, ಯಾಕಂದ್ರೆ ನಾನು ಇಷ್ಟು ಹೆಲ್ದಿ ಆಗಿದ್ದು ಅವ್ರಿಗೆ ಆಶ್ಚರ್ಯ ಆಗೈತಿ. ಫೋನ್ ಮಾತಾಡೋದು ನೋಡಿ, ಏನ್ ಫೋನಿಗೂ ಸಿಗಲ್ಲ, ಫೋನು ಎತ್ತಲ್ಲ ಅಂತಿದ್ದವ್ರು ಇವಾಗ ನೀ ಆರಾಮಿದ್ರೆ ಎಲ್ಲರೂ ಆರಾಮಿದ್ದಂಗ ಅಂತ ಹೇಳಿ ಕಾಲ್ ಮಾಡಿ ಹೇಳ್ತಾರ. ಬಹಳ ಖುಷಿ ಆಗಿದೆ ಸರ್. ನಿಮ್ದು ಯಾವ ಊರು ಮೇಡಮ್? ನಮ್ದು ಹುಬ್ಳಿ ಸರ್. ಹುಬ್ಳಿ. ನಾನು ಇರೋದು ಹುಬ್ಳಿ. ನನ್ನ ಹೆಸರು ಲೀಲಾ ಅಂತ. ಓಕೆ. ಮೈ ಲೈಫ್ ಸ್ಟೈಲ್ಗೆ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು.